ನಮಸ್ತೆ ವೀಕ್ಷಕರೇ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಪ್ರಾಜೆಕ್ಟ್ಗಳಿವೆ, ಪ್ರಾಜೆಕ್ಟ್ ಕಾಸ್ಟ್ಗಳೆಷ್ಟು, ಹಾಗೆ ಸಬ್ಸಿಡಿಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಬ್ಸಿಡಿ ಬಗ್ಗೆ ನೋಡೋದಾದರೆ, ಜನರಲ್ ಮೆರಿಟ್ ಅವರಿಗೆ 40% ಸಬ್ಸಿಡಿಯನ್ನು ನೀಡಲಾಗ್ತಾ ಇದೆ. ಹಾಗೂ ಎನಿ ವುಮನ್ ಆರ್ SC/ST ಅವರಿಗೆ 60% ಸಬ್ಸಿಡಿಯನ್ನು ನೀಡಲಾಗ್ತಾ ಇದೆ. ಮತ್ತು ಈ ಯೋಜನೆ ಅಡಿಯಲ್ಲಿ ಬರುವಂತಹ ಎಲ್ಲ ಪ್ರಾಜೆಕ್ಟ್ಗಳಿಗೆ ಸಬ್ಸಿಡಿಯ ಪರ್ಸೆಂಟೇಜ್ ಸೇಮ್ ಆಗಿರುತ್ತೆ. ಇನ್ನು ಪ್ರಾಜೆಕ್ಟ್ ಡೀಟೇಲ್ಸ್ ಮತ್ತು ಕಾಸ್ಟ್ಗಳ ಬಗ್ಗೆ ನೋಡೋಣ. ಪ್ರೊಡಕ್ಷನ್ಗೆ ಸಂಬಂಧಿಸಿದ ಹಾಗೆ ಒಳನಾಡು ಮೀನುಗಾರಿಕೆ ಮತ್ತು ಜಲಕೃಷಿ ಅಭಿವೃದ್ಧಿಯಲ್ಲಿ ಮೊದಲನೆಯದು ಮೀನುಮರಿ ಉತ್ಪಾದನಾ ಕೇಂದ್ರಗಳ ಸ್ಥಾಪನೆ. ಇದು ಪರ್ ಯೂನಿಟ್ಗೆ 25 lakhs ಪ್ರಾಜೆಕ್ಟ್ ಕಾಸ್ಟ್ ಇದೆ. ಮತ್ತು 40% ಅಂದರೆ 10 lakhs ಸಬ್ಸಿಡಿ ಬರುತ್ತೆ. 60% ಅಂದರೆ 15 lakhs ಸಬ್ಸಿಡಿ ಬರುತ್ತೆ. ಇದೇ ತರಹ ಎಲ್ಲ ಪ್ರಾಜೆಕ್ಟ್ಗಳಿಗೆ ಪರ್ಸೆಂಟೇಜ್ ಸೇಮ್ ಇರುತ್ತೆ. ಇನ್ನು ಎರಡನೇದು ಸಿಗಡಿ ಮೀನುಮರಿ ಉತ್ಪಾದನಾ ಕೇಂದ್ರಗಳ ಸ್ಥಾಪನೆ. ಇದಕ್ಕೆ ಪ್ರಾಜೆಕ್ಟ್ ಕಾಸ್ಟ್ 50 ಲಕ್ಷ ಇದೆ. ನೆಕ್ಸ್ಟು ನರ್ಸರಿ ಆರ್ ಹೊಸ ಪಾಲನೆ ಕೊಳಗಳ ನಿರ್ಮಾಣ. ಇದು ಪ್ರಾಜೆಕ್ಟ್ ಕಾಸ್ಟು ಫರ್ ಹೆಕ್ಟೇರ್ಗೆ 7 lakh ಇದೆ. ಸೊ ಲಾಸ್ಟ್ 2 ಪ್ರಾಜೆಕ್ಟ್ ಕಾಸ್ಟ್ಗಳು ಯೂನಿಟ್ ಮೇಲೆ ಆಗಿತ್ತು. ಸೊ ಇದು ಫರ್ ಹೆಕ್ಟೇರ್ಗೆ 7 lakhs. ನೆಕ್ಸ್ಟು ಹೊಸ ಮೀನು ಕೃಷಿ ಕೊಳಗಳ ನಿರ್ಮಾಣ. ಇದು ಸಹ ಹೆಕ್ಟೇರ್ಗೆ 7 lakh ಪ್ರಾಜೆಕ್ಟ್ ಕಾಸ್ಟ್ ಆಗಿದೆ. ಇನ್ನು ಸಮಗ್ರ ಮೀನು ಕೃಷಿ ಹಾಗೂ ಸಿಹಿ ನೀರಿನ ಜಲಕೃಷಿಗೆ ಹೂಡಿಕೆ ವೆಚ್ಚಗಳು 4 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್ ಫರ್ ಹೆಕ್ಟೇರಿಗೆ. ನೆಕ್ಸ್ಟು ಅಗತ್ಯಕ್ಕೆ ಅನುಗುಣವಾಗಿ ಹೊಸ ಹಿನ್ನೀರು ಹ್ಯಾಚರಿ ಕೇಂದ್ರಗಳ ಸ್ಥಾಪನೆ. ಇದು ಪ್ರಾಜೆಕ್ಟ್ ಕಾಸ್ಟು ಫರ್ ಯೂನಿಟ್ಗೆ 50 lakhs. ಹಿನ್ನೀರು ಪ್ರದೇಶಗಳಲ್ಲಿ ಜಲಚರ ಸಾಕಣೆಗೆ ಹೊಸ ಕೊಳಗಳ ನಿರ್ಮಾಣ. ಇದು ಪ್ರಾಜೆಕ್ಟ್ ಕಾಸ್ಟು 8 ಲಕ್ಷ ಫರ್ ಹೆಕ್ಟೇರಿಗೆ. ಲವಣ ಪ್ರದೇಶಗಳಿಗೆ ಹೊಸ ಕೊಳಗಳ ನಿರ್ಮಾಣ. ಪ್ರಾಜೆಕ್ಟ್ ಕಾಸ್ಟು ಪರ್ ಹೆಕ್ಟೇರಿಗೆ 8 ಲಕ್ಷ. ಹಿನ್ನೀರು ಪ್ರದೇಶಗಳಲ್ಲಿ ಜಲಚರ ಸಾಕಣೆಗಾಗಿ ಹೂಡಿಕೆ ವೆಚ್ಚ ಫರ್ ಹೆಕ್ಟೇರಿಗೆ 6 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್. ಲವಣ ಪ್ರದೇಶಗಳಲ್ಲಿ ಮೀನು ಕೃಷಿಗೆ ಹೂಡಿಕೆ ವೆಚ್ಚ. ಇದು ಸಹ ಫರ್ ಹೆಕ್ಟೇರಿಗೆ 6 ಲಕ್ಷ. ಹಿನ್ನೀರು ಅಥವಾ ಲವಣ ಪ್ರದೇಶಗಳಲ್ಲಿ ಬಯೋಫ್ಲಾಕ್ ಕೊಳಗಳ ನಿರ್ಮಾಣ. ಪ್ರಾಜೆಕ್ಟ್ ಕಾಸ್ಟ್ ಫರ್ ಹೆಕ್ಟೇರಿಗೆ 18 ಲಕ್ಷ. ಸಿಹಿ ನೀರಿನ ಪ್ರದೇಶಗಳಿಗೆ ಬಯೋಫ್ಲಾಕ್ ಕೊಳಗಳ ನಿರ್ಮಾಣ. ಹೆಕ್ಟೇರಿಗೆ ಪ್ರಾಜೆಕ್ಟ್ ಕಾಸ್ಟು 14 ಲಕ್ಷ. ಜಲಾಶಯಗಳಲ್ಲಿ ಬಲಿತ ಮೀನು ಮರಿಗಳ ದಾಸ್ತಾನು. 1 ಲಕ್ಷ ಬಿತ್ತನೆ ಮರಿಗೆ 3 ಲಕ್ಷ ಘಟಕ ವೆಚ್ಚ. ವೆಟ್ಲ್ಯಾಂಡ್ಗಳಲ್ಲಿ ಬಲಿತ ಮೀನು ಮರಿಗಳ ದಾಸ್ತಾನು. ಇದು ಸಹ 1 ಲಕ್ಷ ಬಿತ್ತನೆ ಮರಿಗೆ 3 ಲಕ್ಷ ಘಟಕ ವೆಚ್ಚ. ಇನ್ನು ಕಡಲ ಕೃಷಿ ಸೇರಿದಂತೆ ಸಮುದ್ರ ಮೀನುಗಾರಿಕೆಯ ಅಭಿವೃದ್ಧಿ. ಇದರಲ್ಲಿ ಮೊದಲನೆಯದು ಕಡಲ ಮೀನುಗಳ ಸಣ್ಣ ಹ್ಯಾಚರಿ ಕೇಂದ್ರಗಳ ಸ್ಥಾಪನೆ. ಇದು ಪರ್ ಯೂನಿಟ್ಗೆ 50 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್. ನೆಕ್ಸ್ಟು ಕಡಲ ಮೀನುಗಳ ದೊಡ್ಡ ಹ್ಯಾಚರಿ ಕೇಂದ್ರಗಳ ನಿರ್ಮಾಣ. ಇದು ಯೂನಿಟ್ ಕಾಸ್ಟು 250 ಲಕ್ಷ. ಕಡಲ ಮೀನು ನರ್ಸರಿಗಳು. ಯೂನಿಟ್ ಕಾಸ್ಟು 15 ಲಕ್ಷ. ತೆರೆದ ಸಮುದ್ರ ಪಂಜರಗಳ ಸ್ಥಾಪನೆ. ಯೂನಿಟ್ ಕಾಸ್ಟು 5 ಲಕ್ಷ. ಕಡಲಕಳೆ ಕೃಷಿಗೆ ರಾಪೆಟ್ಗಳ ಸ್ಥಾಪನೆ. ಯೂನಿಟ್ ಕಾಸ್ಟು 1,500. ಟ್ಯೂಬ್ನೆಟ್ ವಿಧಾನದೊಂದಿಗೆ ಕಡಲಕಳೆ ಸಂಸ್ಕೃತಿಯ ಸ್ಥಾಪನೆ. ಯೂನಿಟ್ ಕಾಸ್ಟ್ 8,000. ಕಡಲ ಚಿಪ್ಪು ಕೃಷಿ. ಯೂನಿಟ್ ಕಾಸ್ಟ್ 20,000. ಇನ್ನು ನೆಕ್ಸ್ಟು ಅಲಂಕಾರಿಕ ಮತ್ತು ಮನರಂಜನಾ ಮೀನುಗಾರಿಕೆಯ ಅಭಿವೃದ್ಧಿ. ಹಿತ್ತಲಿನ ಅಲಂಕಾರಿಕ ಮೀನು ಸಾಕಾಣಿಕೆ ಘಟಕ. ಯೂನಿಟ್ ಕಾಸ್ಟು 3 ಲಕ್ಷ. ಮಧ್ಯಮ ಪ್ರಮಾಣದ ಅಲಂಕಾರಿಕ ಮೀನು ಸಾಕಾಣಿಕಾ ಘಟಕ. ಪ್ರಾಜೆಕ್ಟ್ ಕಾಸ್ಟು 8 ಲಕ್ಷ. ಸಮಗ್ರ ಅಲಂಕಾರಿಕ ಮೀನು ಘಟಕ. ಇದರಲ್ಲಿ ಒಂದು 25 ಲಕ್ಷ ಪ್ರಾಜೆಕ್ಟ್ ಇದೆ, ಇನ್ನೊಂದು 30 ಲಕ್ಷದ ಪ್ರಾಜೆಕ್ಟ್ ಇದೆ. ಸಿಹಿ ನೀರಿನ ಅಲಂಕಾರಿಕ ತಾಯಿ ಮೀನು ಬ್ಯಾಂಕ್ ಸ್ಥಾಪನೆ. ಯೂನಿಟ್ ಕಾಸ್ಟು 100 ಲಕ್ಷ. ಕ್ರೀಡಾ ಮೀನುಗಾರಿಕೆಯ ಪ್ರಚಾರ. ಯೂನಿಟ್ ಕಾಸ್ಟು 50 ಲಕ್ಷ. ನೆಕ್ಸ್ಟು ತಂತ್ರಜ್ಞಾನದ ಅಳವಡಿಕೆ. ಇದರಲ್ಲಿ ಮೊದಲನೆಯದು ದೊಡ್ಡ RAS ಅಥವಾ ಬಯೋಫ್ಲಾಕ್ ಸ್ಥಾಪನೆ. ಇದರ ಯೂನಿಟ್ ಕಾಸ್ಟ್ 50 ಲಕ್ಷ. ಮಧ್ಯಮ RAS ಅಥವಾ ಬಯೋಫ್ಲಾಕ್ ಸ್ಥಾಪನೆ. ಯೂನಿಟ್ ಕಾಸ್ಟ್ 25 ಲಕ್ಷ. ಸಣ್ಣ RAS ಅಥವಾ ಬಯೋಫ್ಲಾಕ್ ಸ್ಥಾಪನೆ. ಯೂನಿಟ್ ಕಾಸ್ಟು 7,50,000. ಬ್ಯಾಕ್ಯಾರ್ಡ್ ಮಿನಿ RAS ಘಟಕದ ಸ್ಥಾಪನೆ. ಯೂನಿಟ್ ಕಾಸ್ಟು 50,000. ಜಲಾಶಯಗಳಲ್ಲಿ ಪಂಜರಗಳ ಸ್ಥಾಪನೆ. ಯೂನಿಟ್ ಕಾಸ್ಟು 3 ಲಕ್ಷ. ತೆರೆದ ಜಲಮೂಲಗಳಲ್ಲಿ ಪೆನ್ ನಿರ್ಮಿಸಿ ಮೀನು ಕೃಷಿ. ಯೂನಿಟ್ ಕಾಸ್ಟು ಹೆಕ್ಟೇರಿಗೆ 3 ಲಕ್ಷ. ನೆಕ್ಸ್ಟು ಶೈತ್ಯಾಗಾರ ಅಥವಾ ಮಂಜುಗಡ್ಡೆ ಸ್ಥಾವರಗಳ ನಿರ್ಮಾಣ. ಕನಿಷ್ಠ 10 ಟನ್ ಸಂಗ್ರಹ ಸಾಮರ್ಥ್ಯದ ಸ್ಥಾವರಕ್ಕೆ ಯೂನಿಟ್ ಕಾಸ್ಟು 40 ಲಕ್ಷ. ಕನಿಷ್ಠ 20 ಟನ್ ಸಂಗ್ರಹ ಸಾಮರ್ಥ್ಯದ ಸ್ಥಾವರಕ್ಕೆ ಯೂನಿಟ್ ಕಾಸ್ಟ್ 80 ಲಕ್ಷ. ಕನಿಷ್ಠ 30 ಟನ್ ಆದರೆ 120 ಲಕ್ಷ. ಕನಿಷ್ಠ 50 ಟನ್ ಆದರೆ 150 ಲಕ್ಷ. ಶೈತ್ಯಾಗಾರ ಅಥವಾ ಮಂಜುಗಡ್ಡೆ ಸ್ಥಾವರಗಳ ಆಧುನೀಕರಣ. ಯೂನಿಟ್ ಕಾಸ್ಟು 50 ಲಕ್ಷ. ಶೈತ್ಯೀಕರಿಸಿದ ವಾಹನಗಳು. ಯೂನಿಟ್ ಕಾಸ್ಟು 25 ಲಕ್ಷ. ಶಾಖ ನಿರೋಧಕ ವಾಹನಗಳು. ಯೂನಿಟ್ ಕಾಸ್ಟು 20 ಲಕ್ಷ. ಐಸ್ ಬಾಕ್ಸ್ನೊಂದಿಗೆ ಮೋಟಾರ್ ಸೈಕಲ್. ಯೂನಿಟ್ ಕಾಸ್ಟು 75,000. ಐಸ್ ಪೆಟ್ಟಿಗೆಗಳೊಂದಿಗೆ ಸೈಕಲ್. ಯೂನಿಟ್ ಕಾಸ್ಟು 10,000. ಮೀನು ಮಾರಾಟಕ್ಕಾಗಿ
ಈ ರಿಕ್ಷಾಗಳನ್ನು ಒಳಗೊಂಡಂತೆ ಐಸ್ ಬಾಕ್ಸ್ ಹೊಂದಿರುವ ತ್ರಿಚಕ್ರ ಯೂನಿಟ್ ಕಾಸ್ಟ್ 3 ಲಕ್ಷ. ಜೀವಂತ ಮೀನು ಮಾರಾಟ ಕೇಂದ್ರಗಳು ಯೂನಿಟ್ ಕಾಸ್ಟ್ 20 ಲಕ್ಷ. ಮೀನು ಆಹಾರ ತಯಾರಿಕಾ ಗಿರಣಿಗಳು ಉತ್ಪಾದನೆಯ ಮಿನಿ ಆಹಾರ ತಯಾರಿಕಾ ಗಿರಣಿಗಳು ದಿನಕ್ಕೆ 2 ಟನ್ ಸಾಮರ್ಥ್ಯ ಯೂನಿಟ್ ಕಾಸ್ಟ್ 30 ಲಕ್ಷ. ಮಧ್ಯಮ ಗಿರಣಿಗಳು ದಿನಕ್ಕೆ 8 ಟನ್ ಸಾಮರ್ಥ್ಯ ಯೂನಿಟ್ ಕಾಸ್ಟ್ 100 ಲಕ್ಷ. ದೊಡ್ಡ ಗಿರಣಿಗಳು ದಿನಕ್ಕೆ 20 ಟನ್ ಸಾಮರ್ಥ್ಯ ಯೂನಿಟ್ ಕಾಸ್ಟ್ 200 ಲಕ್ಷ. ಮೀನು ಆಹಾರ ಉತ್ಪಾದನಾ ಗಿರಣಿ ದಿನಕ್ಕೆ ಕನಿಷ್ಠ 100 ಟನ್ ಸಾಮರ್ಥ್ಯ ಯೂನಿಟ್ ಕಾಸ್ಟ್ 650 ಲಕ್ಷ. ಇನ್ನು ಮೀನು ಮಾರುಕಟ್ಟೆಗಳು ಮತ್ತು ಮಾರಾಟ ಮೂಲಸೌಕರ್ಯ ಅಲಂಕಾರಿಕ ಮೀನು ಅಥವಾ ಅಕ್ವೇರಿಯಂ ಮಾರುಕಟ್ಟೆಗಳ ನಿರ್ಮಾಣ ಯೂನಿಟ್ ಕಾಸ್ಟ್ 100 ಲಕ್ಷ. ಅಕ್ವೇರಿಯಂ ಅಥವಾ ಅಲಂಕಾರಿಕ ಮೀನು ಕಿಯೋಸ್ಕ್ಗಳ ನಿರ್ಮಾಣ ಯೂನಿಟ್ ಕಾಸ್ಟ್ 10 ಲಕ್ಷ. ಮೀನು ಮೌಲ್ಯ ಉದ್ಯಮ ಯೂನಿಟ್ ಕಾಸ್ಟ್ 50 ಲಕ್ಷ. ನೆಕ್ಸ್ಟು ಆಳ ಸಮುದ್ರ ಮೀನುಗಾರಿಕೆಯ ಅಭಿವೃದ್ಧಿ. ಸಾಂಪ್ರದಾಯಿಕ ಮೀನುಗಾರರಿಗೆ ಆಳ ಸಮುದ್ರ ಮೀನುಗಾರಿಕಾ ಹಡಗುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಬೆಂಬಲ ಯೂನಿಟ್ ಕಾಸ್ಟ್ 120 ಲಕ್ಷ. ರಫ್ತು ಸಾಮರ್ಥ್ಯಕ್ಕಾಗಿ ಅಸ್ತಿತ್ವದಲ್ಲಿರುವ ಮೀನುಗಾರಿಕಾ ಹಡಗುಗಳ ಶ್ರೇಣೀಕರಣ ಯೂನಿಟ್ ಕಾಸ್ಟ್ 15 ಲಕ್ಷ. ಯಾಂತ್ರೀಕೃತ ಮೀನುಗಾರಿಕಾ ಹಡಗುಗಳಲ್ಲಿ ಜೈವಿಕ ಶೌಚಾಲಯಗಳ ನಿರ್ಮಾಣ ಯೂನಿಟ್ ಕಾಸ್ಟ್ 50,000. ಇನ್ನು ನೆಕ್ಸ್ಟು ಜಲ ಆರೋಗ್ಯ ನಿರ್ವಹಣೆ ರೋಗ ನಿರ್ಣಯ ಮತ್ತು ಗುಣಮಟ್ಟದ ಪರೀಕ್ಷಾ ಪ್ರಯೋಗಾಲಯಗಳ ಸ್ಥಾಪನೆ ಯೂನಿಟ್ ಕಾಸ್ಟ್ 25 ಲಕ್ಷ. ರೋಗ ನಿರ್ಣಯ ಮತ್ತು ಗುಣಮಟ್ಟದ ಪರೀಕ್ಷಾ ಮೊಬೈಲ್ ಲ್ಯಾಬ್ ಅಥವಾ ಚಿಕಿತ್ಸಾಲಯಗಳು ಯೂನಿಟ್ ಕಾಸ್ಟ್ 35 ಲಕ್ಷ. ನೆಕ್ಸ್ಟು ನಿಯಂತ್ರಣ ಮತ್ತು ಕಣ್ಗಾವಲು ಸಾಂಪ್ರದಾಯಿಕ ಮತ್ತು ಯಾಂತ್ರೀಕೃತ ಹಡಗುಗಳಿಗೆ ಟ್ರ್ಯಾಕಿಂಗ್ ಸಾಧನಗಳು ಯೂನಿಟ್ ಕಾಸ್ಟ್ 35,000. ಮೀನುಗಾರರಿಗೆ ಸುರಕ್ಷತಾ ಕಿಟ್ಗಳನ್ನು ಒದಗಿಸಲು ಬೆಂಬಲ ಯೂನಿಟ್ ಕಾಸ್ಟ್ 1 ಲಕ್ಷ. ಸಾಂಪ್ರದಾಯಿಕ ಮೀನುಗಾರರಿಗೆ ಬದಲಿ ದೋಣಿಗಳು ಮತ್ತು ಬಲೆಗಳನ್ನು ಒದಗಿಸುವುದು ಯೂನಿಟ್ ಕಾಸ್ಟ್ 5 ಲಕ್ಷ. PFZ ಸಾಧನಗಳು ಮತ್ತು ನೆಟ್ವರ್ಕ್ಗಾಗಿ ಮೀನುಗಾರರಿಗೆ ಬೆಂಬಲ ಯೂನಿಟ್ ಕಾಸ್ಟ್ 11,000. ಮತ್ಸ್ಯ ಸೇವಾ ಕೇಂದ್ರದ ಸ್ಥಾಪನೆ ಯೂನಿಟ್ ಕಾಸ್ಟ್ 25 ಲಕ್ಷ. ಸಾಮಾನ್ಯ ವರ್ಗದವರಿಗೆ 40% ಅಂದರೆ 10 ಲಕ್ಷ. ಮಹಿಳೆಯರಿಗೆ ಅಥವಾ SC/STಗೆ 60% ಎಂದರೆ 15 ಲಕ್ಷ ಸಹಾಯಧನವನ್ನು ನೀಡಲಾಗ್ತದೆ. ಇದರಲ್ಲಿ ಪ್ರತಿಯೊಂದು ಯೋಜನೆಯು ತನ್ನದೇ ಆದ ಗೈಡ್ಲೈನ್ಸನ್ನು ಹೊಂದಿರುತ್ತೆ. ಸೊ ಅದೇ ಪ್ರಕಾರವಾಗಿ ನಾವು ಯೂನಿಟನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಇನ್ನು ಸಬ್ಸಿಡಿಗೆ ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ನೀವು ನಿಮ್ಮ ಹತ್ತಿರದ ಮೀನುಗಾರಿಕೆ ಇಲಾಖೆಯನ್ನೊಮ್ಮೆ ಭೇಟಿ ನೀಡಿ. ಇನ್ನು ಮುಖ್ಯವಾದ ಡಾಕ್ಯುಮೆಂಟ್ಸ್ ಯಾವುದಾದ್ರು ಬೇಕಂದರೆ ನೀವು ಇಲಾಖೆಯಿಂದ ಒಂದು ಅಪ್ಲಿಕೇಶನ್ ಫಾರ್ಮೇಟನ್ನು ತೆಗೆದುಕೊಳ್ಳಿ. ನಂತರ ನೀವು ಯಾವ ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಇದ್ದೀರೋ ಆ ಪ್ರಾಜೆಕ್ಟ್ ಮೇಲೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಬೇಕು. ಮತ್ತು ಅದರ ಜೊತೆಗೆ ಎಸ್ಟಿಮೇಷನ್ ರಿಪೋರ್ಟನ್ನು ರೆಡಿ ಮಾಡಬೇಕು. ಹಾಗೂ ಸಾಯಿಲ್ ಮತ್ತು ವಾಟರ್ ಟೆಸ್ಟಿಂಗ್ ರಿಪೋರ್ಟ್ಸು ಬೇಕಾಗುತ್ತೆ. ಇನ್ನು ನೀವು ಲೋನ್ ಮಾಡ್ತಾಯಿದ್ರೆ ಬ್ಯಾಂಕಿಂದ ಒಂದು ಲೋನ್ ಆಫರ್ ಲೆಟರ್ ಕೂಡ ಬೇಕಾಗುತ್ತೆ. ಸೊ ವರ್ಕ್ ಕಂಪ್ಲೀಟ್ ಆದ ತಕ್ಷಣ ಸಬ್ಸಿಡಿಯನ್ನು ನಿಮ್ಮ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಇನ್ನು ನೀವು ಓನ್ ಆಗಿ ಮಾಡ್ತಾಯಿದ್ರೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಸಬ್ಸಿಡಿ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ನ ಮೀನುಗಾರಿಕೆ ಇಲಾಖೆಗೆ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟು ಡಿಸ್ಟಿಕ್ ಲೆವೆಲಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಸೊ ಆ ಮೀಟಿಂಗಲ್ಲಿ ನಿಮ್ಮ ಫೈಲು ಸಬ್ಮಿಟ್ ಮಾಡಲಾಗ್ತದೆ. ಅಲ್ಲಿ ಅಪ್ರೂವ್ ಆದರೆ ನಿಮಗೆ ವರ್ಕ್ ಆರ್ಡರ್ ಸಿಗುತ್ತೆ. ಸೊ ಯಾವುದೇ ಕಾರಣಕ್ಕೂ ವರ್ಕ್ ಆರ್ಡರ್ ಸಿಗೋಕ್ಕಿಂತ ಮೊದಲು ನಿಮ್ಮ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬಾರ್ದು. ವರ್ಕ್ ಆರ್ಡರ್ ಬಂದ ಮೇಲೆ ನಿಮ್ಮ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬೇಕು. ನಿಮ್ಮ ಯೂನಿಟ್ ಸೆಟಪ್ಗೆ ಆಗುವಂತಹ ಪ್ರತಿಯೊಂದು ಎಕ್ಸ್ಪೆಂಡಿಚರ್ನ ಬಿಲ್ಲನ್ನು ಸಹ ನೀವು ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ವರ್ಕು ಕಂಪ್ಲೀಟ್ ಆದಮೇಲೆ ಆ ಎಲ್ಲ ಬಿಲ್ಗಳನ್ನು ಮೀನುಗಾರಿಕೆ ಇಲಾಖೆಗೆ ಸಬ್ಮಿಟ್ ಮಾಡಬೇಕು. ಸೊ ಆ ಎಲ್ಲ ಎಕ್ಸ್ಪೆಂಡಿಚರ್ ಆಧಾರದ ಮೇಲೇ ನಿಮಗೆ ಸಬ್ಸಿಡಿ ಅಮೌಂಟನ್ನು ಬಿಡುಗಡೆಗೊಳಿಸಲಾಗ್ತದೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.